ಹಲೋ ಎವ್ರಿವನ್. ನೋಡಿ, ಇಲ್ಲಿ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ದ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ಆಫ್ ನಾರಾಯಣ ಕಂಪನಿ ಲಿಮಿಟೆಡ್ ಆ್ಯಸ್ ಫಾಲೋ ಫಾರ್ ದಿ ಇಯರ್ 2000 ಆ್ಯಂಡ್ 2004 ಆ್ಯಂಡ್ 2005. ನಾರಾಯಣ ಕಂಪ್ನಿ ಲಿಮಿಟೆಡಲ್ಲಿ ಒಂದು ಬಿಸ್ನೆಸ್ ಮಾಡಿದ್ದಾರೆ. ಆ ಬಿಸ್ನೆಸ್ಸಲ್ಲಿ ಸೇಲ್ಸು ಮತ್ತು ಪ್ರಾಫಿಟನ್ನು ಕೊಟ್ಟಿದ್ದಾರೆ. 2 ವರ್ಷದ ಸೇಲ್ಸು ಮತ್ತು ಪ್ರಾಫಿಟನ್ನು ಕೊಟ್ಟಿದ್ದಾರೆ. 2004 ಕೂಡ ಸೇಲ್ಸ್ ಮಾಡಿದ್ದಾರೆ ಮತ್ತು 2005 ಕೂಡ ಸೇಲ್ಸನ್ನು ಮಾಡಿದ್ದಾರೆ. ಹಾಗಾದರೆ 2004 ಮತ್ತು 5 ಏನೇನು ಎಷ್ಟೆಷ್ಟು ಸೇಲ್ಸ್ ಮಾಡಿದ್ದಾರೆ ನೋಡಿ. ಸೇಲ್ಸು 2004 3 lakh rupees ಮಾಡಿದ್ದಾರೆ ಮತ್ತು 4,50,000 2005 ಸೇಲ್ಸ್ ಮಾಡಿದ್ದಾರೆ. ಮತ್ತು ಅದೇ ರೀತಿ ಸೇಲ್ಸ್ ಮಾಡಿರೋದ್ರಿಂದ ಪ್ರಾಫಿಟು ಕೂಡ ಬಂದಿದೆ. 2004 90,000 ಪ್ರಾಫಿಟ್ ಬಂದಿದೆ ಮತ್ತು 2005 1,80,000 ಪ್ರಾಫಿಟ್ ಬಂದಿದೆ. ಹಾಗಾದರೆ ಈ ಸೇಲ್ಸು ಮತ್ತು ಪ್ರಾಫಿಟನ್ನು ಯೂಸ್ ಮಾಡಿಕೊಂಡು 2 ವರ್ಷದ ಸೇಲ್ಸು ಮತ್ತು ಪ್ರಾಫಿಟನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನೇನೇನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ, ಮತ್ತು ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿ, ಮತ್ತು ಮಾರ್ಜಿನ್ ಆಫ್ ಸೇಫ್ಟಿಯನ್ನು 2 ವರ್ಷಕ್ಕೂ 2004 ಆ್ಯಂಡ್ 2005 2 ವರ್ಷಕ್ಕೂ ಕೂಡ ಮಾರ್ಜಿನ್ ಆಫ್ ಸೇಫ್ಟಿಯನ್ನು ಫೈಂಡ್ ಔಟ್ ಮಾಡಿ, ಮತ್ತು ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ ಆಫ್ ₹75,000. ಅಂದರೆ ನಾರಾಯಣ ಕಂಪನಿ 75,000 ಏನಾದರೂ ಪ್ರಾಫಿಟ್ ಮಾಡಿದರೆ ಸೇಲ್ಸ್ ಎಷ್ಟಾಗುತ್ತೆ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಲಾಸ್ಟ್ ಒನ್ ಹೇಳಿದ್ದಾರೆ ನೋಡಿ, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ ₹1,50,000 ಅಂದರೆ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾವಾಗ ಅಂದರೆ ಸೇಲ್ಸನ್ನು 1,50,000ಕ್ಕೆ ಸೇಲ್ಸ್ ಮಾಡಿದರೆ ಪ್ರಾಫಿಟು ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ನಮ್ಮ ಹತ್ರ ಫಾರ್ಮುಲಾ ಇದ್ದಾವೆ ನೋಡಿ. ಪಿ ವಿ ರೇಷಿಯೋ, ಬ್ರೇಕ್ ಇವನ್ ಪಾಯಿಂಟ್, ಮತ್ತು ರಿಕ್ವೈರ್ಡ್ ಸೇಲ್ಸ್, ರಿಕ್ವೈರ್ಡ್ ಪ್ರಾಫಿಟ್, ಮಾರ್ಜಿನ್ ಆಫ್ ಸೇಫ್ಟಿ ಎಲ್ಲದಕ್ಕೂ ಫಾರ್ಮುಲಾ ನಮ್ಮ ಹತ್ರ ಇಲ್ಲೇ ಇದೆ. ಹಾಗಾದರೆ ನೋಡಿ ಸಾಲ್ವ್ ಮಾಡೋಣ ನೋಡಿ. ಫಸ್ಟ್ ಏನು ಕೇಳಿದ್ದಾರೆ ನೋಡಿ, ಪಿ ವಿ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಫಸ್ಟು ಪಿ ವಿ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಪಿ ವಿ ರೇಷಿಯೋನ 2 ವರ್ಷದ ಸ್ಟೇಟ್ಮೆಂಟನ್ನು ಏನಾದರೂ ಕೊಟ್ಟಾಗ, 2 ವರ್ಷದ ಇನ್ಫಾರ್ಮೇಷನನ್ನು ಏನಾದರೂ ಕೊಟ್ಟಾಗ ನಾವು ಪಿ ವಿ ರೇಷಿಯೋಕ್ಕೆ ನಾವು ಫಾರ್ಮುಲಾವನ್ನು ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್, ಈ ಫಾರ್ಮುಲಾನ ನಾವು ಅಪ್ಲೈ ಮಾಡ್ತೀವಿ. ಹಾಗಾದರೆ ನೋಡಿ, ಇಲ್ಲಿ 2 ವರ್ಷದ ಸ್ಟೇಟ್ಮೆಂಟನ್ನು ಕೊಟ್ಟಿರೋದ್ರಿಂದ ನಾವು ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100 ಮಾಡಿದಾಗ ನಮಗೆ ಪಿ ವಿ ರೇಷಿಯೋ ಸಿಗುತ್ತೆ. ಹಾಗಾದರೆ ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಏನನ್ನು ಚೇಂಜಸ್ ಮಾಡಬೇಕು? ಹಾಗಾದರೆ ಇಲ್ಲಿ ನೋಡಿ 2 ವರ್ಷದ ಇನ್ಫಾರ್ಮೇಷನನ್ನು ಕೊಟ್ಟಿರೋದ್ರಿಂದ ಸೇಲ್ಸ್ ನೋಡಿ ಪ್ರಾಫಿಟ್ಟು 2005 1,80,000 ಕೊಟ್ಟಿದ್ದಾರೆ ಮತ್ತು ಪ್ರಾಫಿಟ್ 2004 90,000. ಅಂದರೆ ಇದು ಕರೆಂಟ್ ಇಯರ್ ಆಗಿರುತ್ತೆ, ಇದು ಪ್ರೀವಿಯಸ್ ಇಯರ್ ಆಗಿರುತ್ತೆ, ಹಿಂದಿನ ವರ್ಷದಾಗಿರುತ್ತೆ. ಹಾಗಾದರೆ ಕರೆಂಟ್ ಇಯರಿಂದ ಪ್ರೀವಿಯಸ್ ಇಯರಿಂದ ಲೆಸ್ ಮಾಡಿದಾಗ ಸಿಗ್ತಕ್ಕಂಥದ್ದೇ ನಮಗೆ ಚೇಂಜಸ್ ಇನ್ ಪ್ರಾಫಿಟ್. ಹಾಗಾದರೆ ಚೇಂಜಸ್ ಇನ್ ಪ್ರಾಫಿಟ್ 1,80,000 ಮೈನಸ್ 90,000 ಮಾಡಿದಾಗ ನಮಗೆ 90,000 ನಮಗೆ ಚೇಂಜಸ್ ಇನ್ ಪ್ರಾಫಿಟ್ ಸಿಕ್ತು. ಹಾಗಾದರೆ ಚೇಂಜಸ್ ಇನ್ ಸೇಲ್ಸ್ ಬೇಕು. ಚೇಂಜಸ್ ಇನ್ ಸೇಲ್ಸನ್ನು ಕೂಡ ನಾವು ಕರೆಂಟ್ ಇಯರ್ ಸೇಲ್ಸ್ ಮೈನಸ್ ಪ್ರೀವಿಯಸ್ ಇಯರ್ ಸೇಲ್ಸ್, ಕರೆಂಟ್ ಇಯರ್ ಸೇಲ್ಸಿಂದ ಮೈನಸ್ ಪ್ರೀವಿಯಸ್ ಇಯರ್ ಸೇಲ್ಸನ್ನು ಲೆಸ್ ಮಾಡಿದಾಗ ಸಿಗ್ತಕ್ಕಂಥದ್ದೇ ಏನಪ್ಪ ಅಂದರೆ ಚೇಂಜಸ್ ಇನ್ ಸೇಲ್ಸ್. ಹಾಗಾದರೆ ಕರೆಂಟ್ ಇಯರ್ ಸೇಲ್ಸ್ ಎಷ್ಟಿದೆ? 4,50,000 ಇದೆ, ಮೈನಸ್ 3 lakhನ್ನು ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಚೇಂಜಸ್ ಇನ್ ಸೇಲ್ಸ್ ಸಿಗುತ್ತೆ. ಹಾಗಾದರೆ 1,80,000 90,000 ಲೆಸ್ ಮಾಡಿದ್ರೆ 90,000 ಸಿಕ್ತು. ಅದೇ ರೀತಿ 4,50,000 3 lakhನ್ನು ಲೆಸ್ ಮಾಡಿದ್ರೆ 1,50,000 ಸಿಕ್ತು. ಹಾಗಾದರೆ ಇವೆರಡನ್ನು ಡಿವೈಡ್ ಮಾಡಿ ಮಲ್ಟಿಪಲ್ ಮಾಡಿದಾಗ ನಮಗೆ ಪಿ ವಿ ರೇಷಿಯೋ ಸಿಗ್ತಾಯಿದೆ 60% ಪಿ ವಿ ರೇಷಿಯೋ ಸಿಕ್ತು. ಅಲ್ಲಿಗೆ ಒಂದು ಇನ್ಫಾರ್ಮೇಷನ್ ಮುಗೀತು. ಒಂದು ಫೈಂಡ್ ಔಟ್ ಮಾಡಿದ್ದೀವಿ, ಪಿ ವಿ ರೇಷಿಯೋನ ಫೈಂಡ್ ಔಟ್ ಮಾಡಿದ್ದೀವಿ. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಿಕ್ಸ್ಡ್ ಕಾಸ್ಟನ್ನು ಕೂಡ ಫೈಂಡ್ ಔಟ್ ಮಾಡೋಣ. ಫಿಕ್ಸ್ಡ್ ಕಾಸ್ಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ನೋಡೋಣ ಬನ್ನಿ. ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್. ನೋಡಿ, ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಫಿಕ್ಸ್ಡ್ ಕಾಸ್ಟು ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಅದು ಫಸ್ಟ್ ಇಯರ್ ಆಗಲಿ, ಸೆಕೆಂಡ್ ಇಯರ್ ಆಗಲಿ, ಥರ್ಡ್ ಇಯರ್ ಆಗಲಿ, ಫೋರ್ತ್ ಇಯರ್ ಆಗಲಿ, ಎಷ್ಟೋ ವರ್ಷ ಕೊಟ್ಟರು ಕೂಡ ಫಿಕ್ಸ್ಡ್ ಕಾಸ್ಟು ಆಲ್ವೇಸ್ ಟು ಬಿ ಫಿಕ್ಸ್ಡ್, ಕಾನ್ಸ್ಟೆಂಟ್ ಆಗಿರುತ್ತೆ.
ಹಾಗಾದರೆ ಸೇಲ್ಸು ನಾವು ನೋಡೋಣ ಬನ್ನಿ, ಇಲ್ಲಿ ಫಿಕ್ಸ್ಡ್ ಕಾಸ್ಟನ್ನು 2 ವರ್ಷಕ್ಕೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿಲ್ಲ, ಯಾವುದಾದ್ರೂ 1 ವರ್ಷಕ್ಕೆ ಫಿಕ್ಸ್ಡ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ, ಫಿಕ್ಸ್ಡ್ ಕಾಸ್ಟ್, ಓನ್ಲಿ ಫಿಕ್ಸ್ಡ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನಾವು 2 ವರ್ಷಕ್ಕೂ ಫೈಂಡ್ ಔಟ್ ಮಾಡೋಣ. ನೋಡಿ, ಫಿಕ್ಸ್ಡ್ ಕಾಸ್ಟ್ 2004 3 ಲ್ಯಾಕ್ ರುಪೀಸ್ ಸೇಲ್ಸ್ ಆಗಿದೆ. ನೋಡಿ, 2004 3 ಲ್ಯಾಕ್ ರುಪೀಸ್ಗೆ ಸೇಲ್ಸ್ ಮಾಡಿದ್ದಾರೆ. ಹಾಗಾದರೆ ಪಿ ವಿ ರೇಷಿಯೋನ ನಾವು ಆಲ್ರೆಡಿ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಪಿ ವಿ ರೇಷಿಯೋನ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, ಹೌದಲ್ವಾ? ಹಾಗಾದರೆ ಪಿ ವಿ ರೇಷಿಯೋನು ಕೂಡ 60% ಸಿಕ್ಕಿದೆ. ಹಾಗಾದರೆ ಮೈನಸ್ ಪ್ರಾಫಿಟ್ 2004 ಮಾಡ್ತಿರೋದು ನಾವು, ಪ್ರಾಫಿಟ್ಟು 90,000 ಪ್ರಾಫಿಟ್ ಬಂದಿದೆ. ಸೇಲ್ಸು 3 ಲ್ಯಾಕ್ ಇದ್ದರೆ ಪ್ರಾಫಿಟ್ಟು 90,000 ಬಂದಿದೆ. ಹಾಗಾದರೆ ಸೇಲ್ಸು 3 ಲ್ಯಾಕ್ ಇದೆ, ಇಂಟು ಪಿ ವಿ ರೇಷಿಯೋ 60% ಇದೆ. 3 ಲ್ಯಾಕ್ ಇಂಟು 60% 1,80,000 ಬಂತು. ಹಾಗಾದರೆ ಮೈನಸ್ ಪ್ರಾಫಿಟನ್ನು ನಾವು ಇಲ್ಲೇ ತಗೋತೀವಿ ಡೈರೆಕ್ಟಾಗಿ. ಹಾಗಾದರೆ 1,80,000 ಮೈನಸ್ 90,000 ಪ್ರಾಫಿಟ್ ನಮಗೆ 2004ಗೆ ಫಿಕ್ಸ್ಡ್ ಕಾಸ್ಟ್ ಸಿಕ್ತು. ಫಿಕ್ಸ್ಡ್ ಕಾಸ್ಟ್. ಹಾಗಾದರೆ ನಾವು ನೆಕ್ಸ್ಟ್ ಇಯರ್ಗೂ ಕ್ಯಾಲ್ಕುಲೇಟ್ ಮಾಡೋಣ. ಅಲ್ಲಿ ನೆಕ್ಸ್ಟ್ ಇಯರ್ಗೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿಲ್ಲ, ಫಿಕ್ಸ್ಡ್ ಕಾಸ್ಟನ್ನು ಒಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಆದರೆ ನಾವು 2005ಗೂ ಒಂದು ಸರಿ ಮಾಡಿ ನೋಡೋಣ. ನೋಡಿ, 2005ಅಲ್ಲಿ ಸೇಲ್ಸ್ ಎಷ್ಟಿದೆಯಪ್ಪ ಅಂದರೆ 4,50,000 ಸೇಲ್ಸ್. ಮತ್ತು ಪಿ ವಿ ರೇಷಿಯೋನ ನಾವು ಇಲ್ಲೇ ಫೈಂಡ್ ಔಟ್ ಮಾಡಿದ್ದೀವಿ. ಎಷ್ಟು ಫೈಂಡ್ ಔಟ್ ಮಾಡಿದ್ದೀವಿ? 60% ಫೈಂಡ್ ಔಟ್ ಮಾಡಿದ್ದೀವಿ. ಹಾಗಾದರೆ 4,50,000 ಇಂಟು 60% ಅಂದರೆ 2,70,000 ಏನು ಬಂತು ನಮಗೆ? 2,70,000ಇಂದ ಪ್ರಾಫಿಟನ್ನು ಲೆಸ್ ಮಾಡಿದಾಗ, 2,70,000ಇಂದ ಪ್ರಾಫಿಟನ್ನು ಲೆಸ್ ಮಾಡಿದಾಗ ನಮಗೆ ಫಿಕ್ಸ್ಡ್ ಕಾಸ್ಟ್ ಸಿಗುತ್ತೆ. ನೋಡಿ, ಸೇಮ್ ಸಿಗುತ್ತೆ. ಇಲ್ಲೂ 90,000 ಸಿಗುತ್ತೆ, ಇಲ್ಲೂ ಕೂಡ ನಮಗೆ 90,000 ಸಿಗುತ್ತೆ. ಹಾಗಾದರೆ ನೆಕ್ಸ್ಟ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ? ಬ್ರೇಕ್ ಈವನ್ ಪಾಯಿಂಟ್. ಬ್ರೇಕ್ ಈವನ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಬ್ರೇಕ್ ಈವನ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ, ಬ್ರೇಕ್ ಈವನ್ ಪಾಯಿಂಟ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟನ್ನು ನೋಡಿ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, 90,000. ನಾವು ಯಾವ ಫಿಕ್ಸ್ಡ್ ಕಾಸ್ಟು ಯಾವಾಗಲೂ ಫಿಕ್ಸ್ಡ್ ಆಗಿರುತ್ತೆ, 90,000. ಪಿ ವಿ ರೇಷಿಯೋನು ಕೂಡ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, 60%. 90,000 ಡಿವೈಡೆಡ್ ಬೈ 60% ಅಂದರೆ ನಮಗೆ ಬ್ರೇಕ್ ಈವನ್ ಪಾಯಿಂಟು 1,50,000 ಸಿಕ್ತು. ಹಾಗಾದರೆ ಮಾರ್ಜಿನ್ ಆಫ್ ಸೇಫ್ಟಿ ನೋಡಿ, ಇಲ್ಲಿ ನೆಕ್ಸ್ಟ್ ಕೇಳಿದರೆ ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ 2 ಇಯರ್ಸ್. 2 ವರ್ಷಕ್ಕೂ ಕೂಡ ಮಾರ್ಜಿನ್ ಆಫ್ ಸೇಫ್ಟಿಯನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಾಡೋಣ ಬನ್ನಿ. ಮಾರ್ಜಿನ್ ಆಫ್ ಸೇಫ್ಟಿ, ಆಕ್ಚುಯಲ್ ಸೇಲ್ಸ್. ಮಾರ್ಜಿನ್ ಆಫ್ ಸೇಫ್ಟಿಯನ್ನು ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ನೋಡಿ, ಆಕ್ಚುಯಲ್ ಸೇಲ್ಸಿಂದ ಬಿ ಪಿ ಸೇಲ್ಸನ್ನು ಲೆಸ್ ಮಾಡಿದಾಗ ಸಿಗ್ತಕ್ಕಂಥದ್ದೇ ಮಾರ್ಜಿನ್ ಆಫ್ ಸೇಫ್ಟಿ ಆಗಿರುತ್ತೆ. ಹಾಗಾದರೆ 2004ಅಲ್ಲಿ ಆಕ್ಚುಯಲ್ ಸೇಲ್ಸ್ ಎಷ್ಟಿದೆ ನೋಡಿ, ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೇಲ್ಸು 3 ಲ್ಯಾಕ್ ಇದೆ, 2005ಅಲ್ಲಿ 4,50,000 ಇದೆ. ಹಾಗಾದರೆ ಫಸ್ಟ್ ಇಯರ್ನಲ್ಲಿ 3 ಲ್ಯಾಕ್ ರುಪೀಸ್ ಇದೆ, ಯಾವಾಗ? 2004ಅಲ್ಲಿ. ಬಿ ಪಿ ಸೇಲ್ಸನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಈ ಬಿ ಪಿ ಸೇಲ್ಸಿಂದ ಲೆಸ್ ಮಾಡಿದಾಗ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ 2004ಗೆ ಸಿಕ್ತು. ಅದೇ 2005ಗೆ ಮಾರ್ಜಿನ್ ಆಫ್ ಸೇಫ್ಟಿಯನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ, 2005ಗೆ ಮಾರ್ಜಿನ್ ಆಫ್ ಸೇಫ್ಟಿಯನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ಆಕ್ಚುಯಲ್ ಸೇಲ್ಸ್ ಎಷ್ಟಿದೆಯಪ್ಪ ಅಂದರೆ 2005ಅಲ್ಲಿ 4,50,000 ಇದೆ, ಮತ್ತು ಬಿ ಇ ಪಿ ಸೇಲ್ಸನ್ನು ಮೈನಸ್ ಮಾಡಿದಾಗ ಸಿಗ್ತಕ್ಕಂಥದ್ದೇ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ 2005. ಹಾಗಾದರೆ ನೆಕ್ಸ್ಟು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ 75,000. ಅಂದರೆ ಕಂಪನಿ ಏನಾದರೂ 75,000 ಪ್ರಾಫಿಟ್ ಏನಾದರೂ ಮಾಡಿದ್ರೆ ಸೇಲ್ಸು ಎಷ್ಟು ಬರುತ್ತೆ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಫೈಂಡ್ ಔಟ್ ಮಾಡೋಣ. ರಿಕ್ವೈರ್ಡ್ ಸೇಲ್ಸ್ ಅಂತ ಕರಿತೀವಿ, ಅಂದರೆ ನಮಗೆ ಸೇಲ್ಸ್ ಬೇಕು ಯಾವಾಗ ಅಂದರೆ ಪ್ರಾಫಿಟ್ಟು 75,000 ಇದ್ದಾಗ ಸೇಲ್ಸ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಫಾರ್ಮುಲಾ ನೋಡಿ, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟನ್ನು ನೋಡಿ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಫಿಕ್ಸ್ಡ್ ಕಾಸ್ಟ್ 90,000 ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಅಂದರೆ ಇಲ್ಲಿ ಕ್ವಶನ್ 75,000 ಪ್ರಾಫಿಟ್ ಬಂದರೆ ಸೇಲ್ಸ್ ಎಷ್ಟು ಬರುತ್ತೆ ಅಂತ ಕೇಳಿರ್ತಾರಲ್ಲ, ಈ 75,000ಅನ್ನು ನಾವು ಡಿಸೈರ್ಡ್ ಪ್ರಾಫಿಟ್ ಅಂತ ಕರಿತೀವಿ. ಹಾಗಾದರೆ 90,000 ಪ್ಲಸ್ 75,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ 60% ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 60% ಇವೆರಡನ್ನು ಡಿವೈಡ್ ಮಾಡಿದಾಗ ಸಿಗ್ತಕ್ಕಂಥದ್ದು ನಮಗೆ ರಿಕ್ವೈರ್ಡ್ ಸೇಲ್ಸ್ ಸಿಕ್ತು. ಅಂದರೆ ಕಂಪನಿ 75,000 ಏನಾದರೂ ಪ್ರಾಫಿಟ್ ಮಾಡಿದರೆ 2,75,000 ಏನಾಗಿರುತ್ತೆ ಸೇಲ್ಸ್ ಬರುತ್ತೆ. ಅದೇ ರೀತಿ ರಿಕ್ವೈರ್ಡ್ ಪ್ರಾಫಿಟ್ ಮೀನ್ಸ್ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ,
ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿ. ಯಾವಾಗ ಅಂದರೆ ಸೇಲ್ಸು 1,50,000 ಇದ್ದಾಗ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ರಿಕ್ವೈರ್ಡ್ ಪ್ರಾಫಿಟ್ ಫಾರ್ಮುಲಾ ನೋಡಿ, ರಿಕ್ವೈರ್ಡ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಗಿವನ್ ಅಂದರೆ ಇಲ್ಲಿ 1,50,000 ಏನಿದೆಯೋ ಇದನ್ನು ನಾವು ಸೇಲ್ಸ್ ಗಿವನ್ ಅಂತ ಕರಿತೀವಿ. ಹಾಗಾದರೆ ನೋಡಿ, ಇಲ್ಲಿ ಸೇಲ್ಸ್ ಗಿವನ್ ಇಂಟು PV ರೇಷಿಯೋ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮಾಡಿದಾಗ, ಅಂದರೆ ಈಗ ರಿಕ್ವೈರ್ಡ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಗಿವನ್ ಅಂದರೆ ಸೇಲ್ಸು 1,50,000 ಕೊಟ್ಟಿದ್ದಾರೆ, ಇಂಟು PV ರೇಷಿಯೋನ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ 60%, ಮೈನಸ್ ಫಿಕ್ಸ್ಡ್ ಕಾಸ್ಟನ್ನು ಕೂಡ ಏನು ಮಾಡ್ಕೊಂಡಿದ್ದೀವಿ, ಫೈಂಡ್ ಔಟ್ ಮಾಡಿದ್ದೀವಿ. PV ರೇಷಿಯೋನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಮತ್ತು ಫಿಕ್ಸ್ಡ್ ಕಾಸ್ಟನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಅದೇ ಥರ ನಮಗೆ ಸೇಲ್ಸ್ ಗಿವನ್ ಕೊಟ್ಟಿದ್ದಾರೆ. ಹಾಗಾದರೆ 1,50,000 ಇಂಟು 60% ಮಾಡಿದಾಗ 90,000 ಬಂತು. ಮತ್ತು ಇದೇ ಫಿಕ್ಸ್ಡ್ ಕಾಸ್ಟನ್ನು ನಾವು ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ತಗೊಂಡಾಗ ನಮಗೆ ಏನು ಸಿಗ್ತಾ ಇದೆ, ರಿಕ್ವೈರ್ಡ್ ಪ್ರಾಫಿಟು 0. ಯಾವುದೇ ರೀತಿ ಪ್ರಾಫಿಟ್ ಆಗ್ತಾ ಇಲ್ವಂತೆ ಕಂಪ್ನಿಗೆ. ಯಾವಾಗ 1,50,000 ಸೇಲ್ಸ್ ಏನಾದರೂ ಮಾಡಿದರೆ ಕಂಪ್ನಿಗೆ ಯಾವುದೇ ರೀತಿ ಪ್ರಾಫಿಟ್ ಸಿಗಲ್ವಂತೆ. ಥ್ಯಾಂಕ್ ಯು.